ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಇದು. ಮಹತ್ವದ ಬೆಳವಣಿಗೆಯಲ್ಲಿ ಅತ್ಯಂತ ವಿವಾದಿತ ಬೆಂಗಳೂರು ಉಕ್ಕಿನ ಸೇತುವೆ ಯೋಜನೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಅತ್ಯಂತ ವಿವಾದಿತ ಬೆಂಗಳೂರು ಉಕ್ಕಿನ ಸೇತುವೆ ಯೋಜನೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮುಂದಿನ 4 ವಾರಗಳ ಕಾಲ ಕಾಮಗಾರಿ ಕೈಗೆತ್ತಿಕೊಳ್ಳದಂತೆ ಬಿಡಿಎಗೆ ನಿರ್ದೇಶನವನ್ನ ಕೊಟ್ಟಿದೆ. ಪ್ರಕೃತಿಗೆ ಸಂಬಂಧಪಟ್ಟಂತ ಅನುಮತಿ ಸಿಗೋವರೆಗೂ ಕೂಡ ಸೇತುವೆ ನಿರ್ಮಿಸದಂತೆ ಸೂಚನೆಯನ್ನು ಕೊಡಲಾಗಿದೆ. ಆರಂಭದಿಂದಲೂ ಕೂಡ ಈ ಉದ್ದೇಶಿತ ಸ್ಟೀಲ್ ಬ್ರಿಡ್ಜ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾನೆ ಬಂದಿದೆ. ಆದರೆ ಸರ್ಕಾರ ಮಾತ್ರ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತೀವಿ, ಅದಕ್ಕೆ ನಾವು ಸೈ ಅಂತ ಹೋಗ್ತಾ ಇತ್ತು. ನಗರದ ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳ ಮೇಲ್ಸೇತುವೆವರೆಗೂ ಕೂಡ ಸ್ಟೀಲ್ ಬ್ರಿಡ್ಜ್ ಹಾದು ಹೋಗಲಿದೆ. ಸುಮಾರು 1800 ಕೋಟಿ ರೂಪಾಯಿ ಮೌಲ್ಯದ ಉಕ್ಕಿನ ಸೇತುವೆ, 800ಕ್ಕೂ ಹೆಚ್ಚು ಮರಗಳನ್ನ ಬಲಿ ತೆಗೆದುಕೊಳ್ತಾ ಇತ್ತು. ಇದು ಬೆಂಗಳೂರಿಗೆ ಮಾರಕ ಅನ್ನುವಂಥ ವಾದ ಜೋರಾಗಿ ಕೇಳಿ ಬಂದಿತ್ತು. ಯೋಜನೆಯನ್ನ ವಿರೋಧಿಸಿ ಸಾಕಷ್ಟು ಹೋರಾಟಗಳನ್ನು ಕೂಡ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗಿತ್ತು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಸಾಕಷ್ಟು ಜೋರಾಗಿ ತಯಾರಿಯನ್ನ ಮಾಡ್ಕೊಂಡಿತ್ತು ಸರ್ಕಾರ. 1ನೇ ತಾರೀಕು ಯೋಜನೆಯನ್ನ ಶುರು ಮಾಡಬೇಕು ಅಂತ. ಈಗ ಮುಖಭಂಗ ಆಗಿದೆ. ಅಂದ್ರೆ ಏನೆಲ್ಲ ಆಪ್ಷನ್ಗಳಿದ್ದಾವೆ ಸರ್ಕಾರದ ವಿರುದ್ಧ? ಒಂದು ರೀತಿ ಸುಮ್ಮನೆ ಆಗ್ತಾರಾ ಸರ್ಕಾರದವರು, ಇಲ್ಲ ಮತ್ತೇನಾದ್ರೂ ಪ್ಲಾನ್ಗಳನ್ನ ಮಾಡಬಹುದಾ ಅಂತ? ಮದೇಶ್, ಸರ್ಕಾರ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಇತ್ತು, ಅದನ್ನ ನವೆಂಬರ್ 2ಕ್ಕೆ ವಿಚಾರಣೆಗೆ ಮುಂದೂಡಲಾಗಿತ್ತು. ಆದ್ರೆ ಮಧ್ಯಂತರ ತಡೆಯಾಜ್ಞೆ ಕೊಡ್ಲಿಕ್ಕೆ ಹೈಕೋರ್ಟ್ ತಿರಸ್ಕರಿಸಿತ್ತು. ಮತ್ತೆ ಇನ್ನೊಂದು ಅರ್ಜಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸದರನ್ ಝೋನ್ ಅಲ್ಲಿ, ಅಂದ್ರೆ ಚೆನ್ನೈನಲ್ಲಿರುವಂತಹ ಸದರನ್ ಝೋನ್ ನ ನ್ಯಾಯಾಧೀಕರಣದಲ್ಲಿ ವಿಚಾರಣೆ ಇತ್ತು. ಅದಕ್ಕೆ ಈ 4 ವಾರಗಳ ತಡೆಯಾಜ್ಞೆಯನ್ನ ಕೊಟ್ಟು ಪರಿಸರ ಸಂರಕ್ಷಣೆಗೆ ಬೇಕಾದಂತಹ ಕ್ರಮಗಳನ್ನು ಕೈಗೊಂಡಿರೋದನ್ನ ಟ್ರಿಬ್ಯುನಲ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಪರಿಸರ ಸಂರಕ್ಷಣೆಗೆ ಏನೇನು ಕ್ರಮಗಳಾಗಿದೆ, 800 ಮರಗಳನ್ನ ಕಡಿಯೋದನ್ನ ತಪ್ಪಿಸಬಹುದಾ, ಇನ್ನಷ್ಟು ಮರಗಳನ್ನ ತಗ್ಗಿಸಬಹುದಾ, ಈ ಎಲ್ಲ ವಿವರಗಳನ್ನು ನೀಡುವಂತೆ ನೋಟಿಸ್ ನೀಡಿ 4 ವಾರಗಳ ತಡೆಯಾಜ್ಞೆಯನ್ನು ನೀಡಿದೆ ಅಂತೇಳಿ ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಟ್ವೀಟ್ ಮಾಡಿದ್ದಾರೆ. ಬಟ್ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ನ ಮೂಲಗಳನ್ನ ಪ್ರಶ್ನಿಸಿದಾಗ ಇಂಥದೊಂದು ಆದೇಶ ಬಂದಿರುವ ಮಾಹಿತಿ ಇದೆ, ಬಟ್ ಇನ್ನೂ ವಿಚಾರಣೆ ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಇನ್ನಷ್ಟೇ ಅದು ಸ್ಪಷ್ಟ ಆಗ್ಬೇಕಿದೆ ಮಾದೇಶ್. ಯಾಕಂದ್ರೆ ಈಗ ಯಾವುದೇ ರೀತಿಯಾದಂತ ಆಪ್ಷನ್ ಇಲ್ಲ. ಹಾಗಾದ್ರೆ ಇದನ್ನ ತಡೆಯುವಂಥದ್ದು ಏನೀಗ ತಡೆಯಾಜ್ಞೆಯನ್ನ ಕೊಟ್ಟಿದೆ, ಅದನ್ನ ಸ್ಟೇ ಮಾಡಿ ಯೋಜನೆಯನ್ನ ಶುರು ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಆಪ್ಷನ್ಗಳಿಲ್ಲ. ಹಾಗಾದ್ರೆ ಸರ್ಕಾರದ ಬಳಿ ಈಗ ಆಪ್ಷನ್ ಇದೆ, ಸುಪ್ರೀಂ ಕೋರ್ಟ್ ಹೋಗ್ಬೇಕು. NGT ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಿ ಅದನ್ನ ತೆರವು ಮಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ NGTಗೆ ಮನವರಿಕೆ ಮಾಡಿಕೊಟ್ಟು 4 ವಾರಗಳ ನಂತರ NGT ಒಪ್ಪುದೇ ಆದ್ರೆ ಕಾಮಗಾರಿ ಶುರು ಮಾಡಬಹುದು. ಆದ್ರೆ NGTಗೆ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ, ತಾನೇನೇನು ಪರಿಸರ ಸಂರಕ್ಷಣಾ ಕ್ರಮಗಳು ಕೈಗೊಂಡಿದ್ದೀನಿ, 800ಕ್ಕಿಂತ ಕಡಿಮೆ ಮರಗಳನ್ನ ಕತ್ತರಿಸಲಿಕ್ಕೆ ಸಾಧ್ಯನಾ ಇಲ್ವಾ, ಈ ವಿಷಯದಲ್ಲಿ ಟ್ರಿಬ್ಯುನಲ್ಗೆ ಮನವರಿಕೆ ಮಾಡ್ಕೊಡ್ಬೇಕು. ಓಕೆ, ಈಗ ಅಂದ್ರೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಿದೆ, ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಮಾರಕ ಇದು. 800 ಮರಗಳನ್ನ ನೀವು ಕಡಿತೀರಿ ಅಂದ್ರೆ ಬೆಂಗಳೂರಿನ ವಾತಾವರಣವೇ ಬದಲಾಗ್ಬಿಡುತ್ತೆ, ಬೆಂಗಳೂರು ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಅಂದ್ರೆ ಇದನ್ನು ಯಾವ ತರ ತೆಗೆದುಕೊಳ್ಬಹುದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ? ಅಂದ್ರೆ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿರ್ಬೋದು, ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತೀರ್ಪನ್ನ ಕೊಡಬಹುದು ಅನ್ಸುತ್ತೆ ಅಂತ? ಕೊಡಬಹುದು ಅಂತ ಊಹೆ ಮಾಡೋದು ಕಷ್ಟ. ಬಟ್ NGT ಮುಂದೆ ಇರುವಂತ ವಿವರವನ್ನ ನಾನು ಹೇಳ್ಬಲ್ಲೆ. 822 ಮರಗಳನ್ನ ಕಡಿಲಿಕ್ಕೆ ಈ ಯೋಜನೆಯಿಂದ ಬಲಿ ಆಗ್ತವೆ. 822 ಮರ. ಜೊತೆಗೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದಿಂದ ಬೆಂಗಳೂರಿನ ವಾತಾವರಣದಲ್ಲಿ ತಾಪಮಾನ ಹೆಚ್ಚಾಗುತ್ತೆ. ಈಗ ಆಲ್ರೆಡಿ ಬೆಂಗಳೂರು ಅಂದ್ರೆ ಒಂದು ಕೂಲ್ ಸಿಟಿ ಅನ್ನುವಂತ ಹೆಸರಿತ್ತು. ಆದ್ರೆ ಈ ಗಾಜಿನ ಕಟ್ಟಡಗಳ ಹೆಚ್ಚಳದಿಂದಾಗಿ ಈಗ ಆಲ್ರೆಡಿ ಬೆಂಗಳೂರಿನ ಟೆಂಪರೇಚರ್ ರೈಸ್ ಆಗಿದೆ. ಬೇಸಿಗೆ ಕಾಲದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗಿ ತಲುಪಿದೆ. ಇದು ಈ ಉಕ್ಕಿನ ಬ್ರಿಡ್ಜ್ ಸ್ಥಾಪನೆಯಿಂದ ಇನ್ನಷ್ಟು ತಾಪಮಾನದಲ್ಲಿ ಏರಿಕೆ ಆಗ್ಬೋದು ಅನ್ನೋದು ಮತ್ತೊಂದು ಪರಿಸರದಲ್ಲಿರುವಂತಹ ಅಂಶ. ಎರಡನೇದು ನಾಯ್ಸ್ ಪೊಲ್ಯೂಷನ್.
ಅಂದ್ರೆ ಶಬ್ದ ಮಾಲಿನ್ಯ ಅತಿ ಹೆಚ್ಚಾಗುತ್ತೆ ಸ್ಟೀಲ್ ಬೆಳೆದಿಂದಾಗಿ. ವೈಬ್ರೇಷನ್ ಜಾಸ್ತಿ, ಭೂಮಿಯಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಗಮನಕ್ಕೆ ಅರ್ಜಿದಾರರು ತಂದಿದ್ದಾರೆ. ಹೀಗಾಗಿ ಈ ಎಲ್ಲವನ್ನು ಆಲಿಸಿದಂತ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ 4 ವಾರಗಳ ಕಾಲ ತಡೆಯಾಜ್ಞೆಯನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮಾದೇಶ್. ಓಕೆ, ಧನ್ಯವಾದ ಅವಿನಾಶ್ ನಿಮ್ಮೆಲ್ಲ ಮಾಹಿತಿ. ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಇದು ನಿಜಕ್ಕೂ ಒಂದು ಸ್ಯಾಡ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಕಲ್ಲಪ್ಪ ಹಂಡಿಬಾಗ್ ತಮ್ಗೆಲ್ರಿಗೂ ಗೊತ್ತಿರಬಹುದು ವೀಕ್ಷಕರೇ, ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ತುಂಬಾನೇ ಸದ್ದಾಗಿತ್ತು ಆ ಆತ್ಮಹತ್ಯೆ ಪ್ರಕರಣ. ಅವರ ಸಹೋದರ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಾರಿ ವಾಚ್ ಗಿಫ್ಟ್ ಪ್ರಕರಣದ ನಂತರ ಯಾವುದೇ ಗಿಫ್ಟ್ ಸ್ವೀಕರಿಸಲು ಭಯವಾಗುತ್ತೆ ಅಂತ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಸುರಾಜ್ಯ ಸಮಾವೇಶದಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ.